ಹಲೋ ಗೈಸ್, ನೀವು ಸ್ಟೂಡೆಂಟ್ ಆಗಿದ್ರೆ ನಿಮ್ಗೆ ಖರ್ಚಿಗೆ ಸಾಲ ಬೇಕು ಅಂತಂದ್ರೆ ಇವತ್ತಿನ ವಿಡಿಯೋನಲ್ಲಿ ಅಪ್ ಟು 15,000 ರೂಪಾಯಿವರೆಗೆ ಇನ್ಸ್ಟೆಂಟ್ ಆಗಿ ಸಾಲ ಕೊಡುವಂತ ಆಪ್ ನ ಬಗ್ಗೆ ತಿಳಿಸ್ಕೊಡ್ತಾ ಇದೀನಿ. ಇಲ್ಲಿ 0% ಇಂಟ್ರೆಸ್ಟ್ ಅಲ್ಲಿ ಅಥವಾ ಇಲ್ಲಿ ಬಡ್ಡಿ ಇಲ್ದೇನೆ ನಿಮ್ಗೆ ಅಪ್ ಟು 15,000 ರೂಪಾಯಿವರೆಗೆ ಸಾಲ ಅನ್ನೋದು ಸಿಗುತ್ತೆ. ಈ ಒಂದು ಅಪ್ಲಿಕೇಶನ್ RBI ರಿಜಿಸ್ಟರ್ಡ್ NBFC ಆಪ್ ಆಗಿದೆ. ಸೊ ಜಸ್ಟ್ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಮೂಲಕನೇ ನೀವು ಲೋನ್ ತಗೋಬಹುದು. ಇಲ್ಲಿ ಯಾವುದೇ ಕ್ರೆಡಿಟ್ ಸ್ಕೋರ್ ಇರಬೇಕು ಅಂತ ಏನಿಲ್ಲ, -1 ಇದ್ರೂ ಕೂಡ ನಿಮ್ಗೆ ಲೋನ್ ಸಿಗುತ್ತೆ. ಆಕ್ಚುಲಿ ಸ್ಟೂಡೆಂಟ್ಸ್ ಆಗಿರೋದ್ರಿಂದ ಇಲ್ಲಿ ಯಾವುದೇ ನಿಮ್ದು ಕ್ರೆಡಿಟ್ ಸ್ಕೋರ್ ಇನ್ನೂ ಬಿಲ್ಡ್ ಆಗಿರಲ್ಲ. ಸೊ ಹಂಗಿದ್ರು ಕೂಡ ಇಲ್ಲಿ ನಿಮ್ಗೆ ಸಾಲ ಅನ್ನೋದು ಸಿಗುತ್ತೆ. ಕ್ರೆಡಿಟ್ ಲಿಮಿಟ್ ಅಪ್ ಟು ಇಲ್ಲಿ 15,000 ರೂಪಾಯಿವರೆಗೆ ನಿಮ್ಗೆ ಸಿಗ್ತಾ ಇದೆ. ಅಂಡ್ ನೀವು ಟೈಮ್ಲಿ ರೀಪೇಮೆಂಟ್ ಮಾಡ್ಕೊಂಡ್ರೆ ಇಲ್ಲಿ ನಿಮ್ದು ಕ್ರೆಡಿಟ್ ಸ್ಕೋರ್ ಕೂಡ ಬೂಸ್ಟ್ ಆಗುತ್ತೆ. ಓಕೆನಾ? ಸೊ ಇವಾಗಿಂತಾನೆ ನೀವು ಕ್ರೆಡಿಟ್ ಸ್ಕೋರ್ ಬಿಲ್ಡ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಇನ್ ಫ್ಯೂಚರ್ ನಿಮ್ಗೆ ದೊಡ್ಡ ಲೋನ್ ಸಿಗುವಂತ ಚಾನ್ಸಸ್ ಇರುತ್ತೆ. ಓಕೆನಾ? ಸೊ ನೀವು ಲೋನ್ ತಗೊಂಡ್ರೆ ಟೈಮ್ ಸರಿಯಾಗಿ ನೀವು ರೀಪೇಮೆಂಟ್ ಅನ್ನ ಮಾಡ್ಕೊಳ್ಳೋದು ಕಲಿಬೇಕು. ಹಂಗಿದ್ರೆ ಮಾತ್ರ ನಿಮ್ದು ಕ್ರೆಡಿಟ್ ಹೆಲ್ತ್ ತುಂಬಾ ಚೆನ್ನಾಗಿರುತ್ತೆ. ಇಲ್ಲ ಅಂತಂದ್ರೆ ನಿಮ್ದು ಕ್ರೆಡಿಟ್ ಹ್ಯಾಂಪರ್ ಆಗುವಂತ ಚಾನ್ಸಸ್ ಇರುತ್ತೆ, ನೆನಪಲ್ಲಿ ಇಟ್ಕೊಳ್ಳಿ. ಓಕೆ, ಸೊ ಇಲ್ಲಿ ಲೋನ್ ಕೂಡ ಎಕ್ಸ್ಟೆಂಡ್ ಮಾಡಿ ಕೊಡ್ತಾರೆ ಅಪ್ ಟು 150 ದಿನವರೆಗೆ. ಅಂಡ್ ಇಲ್ಲಿ 4 ಟೈಮ್ಸ್ ನೀವು ಲೋನ್ ತಗೊಂತೀರಾ ಅಂತಂದ್ರೆ 150 ದಿನಕ್ಕೆ ನೀವು ಇಲ್ಲಿ ಲೋನ್ ತಗೋಬಹುದು ವಿತೌಟ್ ಎನಿ ಇಲ್ಲಿ ನೀವು ಡಿಫಾಲ್ಟ್ ಮಾಡ್ದಂಗೆ ತಗೊಂಡ್ರೆ ಕ್ರೆಡಿಟ್ ಸ್ಕೋರ್ ಚೆನ್ನಾಗಿರುತ್ತೆ ಗೈಸ್. ಓಕೆ, ಅಂಡ್ ಇಲ್ಲಿ ನೀವು ರೆಫರ್ ಮಾಡಿ ಕೂಡ ಚೆನ್ನಾಗಿ ಅರ್ನ್ ಮಾಡ್ಕೋಬಹುದು. ನಿಮ್ಮ ಫ್ರೆಂಡ್ಸ್ ಏನಾದ್ರು ನೀವು ರೆಫರ್ ಮಾಡಿದ್ರೆ ಅಪ್ ಟು 5,000 ರೂಪಾಯಿವರೆಗೆ ನೀವು ಅರ್ನಿಂಗ್ ಕೂಡ ಮಾಡ್ಕೋಬಹುದು. ಅಂಡ್ ಇಲ್ಲಿ ರಿವಾರ್ಡ್ಸ್ ಕೂಡ ನಿಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ ಗೈಸ್. ಓಕೆ, ಸೊ ಬೆಸ್ಟ್ ಇದೆ ಅಪ್ಲಿಕೇಶನ್. ನೀವು ಸ್ಟೂಡೆಂಟ್ ಆಗಿದ್ರೆ 15,000 ರೂಪಾಯಿವರೆಗೆ ಲೋನ್ ಸಿಗುತ್ತೆ. ಸೊ ಈ ಒಂದು ಅಪ್ಲಿಕೇಶನ್ ಯಾವುದು, ಯಾವ ರೀತಿಯಾಗಿ ಇಲ್ಲಿ ಲೋನ್ ತಗೋಬೇಕು, ಎಲ್ಲ ಡಾಕ್ಯುಮೆಂಟೇಶನ್ಸ್ ಕೊಡಬೇಕು, ಪ್ರಾಸೆಸ್ ಏನಿರುತ್ತೆ ನಿಮ್ಗೆ ತಿಳಿಸ್ಕೊಡ್ತೀನಿ ಇವತ್ತಿನ ವಿಡಿಯೋನಲ್ಲಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಎಲ್ಲರೂ ಕೂಡ ಕೊನೆವರೆಗೂ ನೋಡಿ. ಓಕೆ, ಸೊ ಈ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಬೇಗ ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ನೀವು ಹೊಸದಾಗಿ ವಿಸಿಟ್ ಮಾಡಿದ್ರೆ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ರೆ ಗೈಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡಿ ಒಮ್ಮೆಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ. ಸೊ ಅಪ್ಲಿಕೇಶನ್ ಬಂದ್ಬಿಟ್ಟು ಸ್ಟೂಕ್ರೆಡ್ ಅಂತ. ಹೌದು, ಸ್ಟೂಕ್ರೆಡ್ ಸ್ಟೂಡೆಂಟ್ ಲೋನ್ ಅಪ್ಲಿಕೇಶನ್. ಇದು ಓನ್ಲಿ ಸ್ಟೂಡೆಂಟ್ಸ್ ಗೆ ಮಾತ್ರ ಲೋನ್ ಕೊಡುತ್ತೆ. ಇಲ್ಲಿ ಸ್ಯಾಲರಿಡ್ ಪರ್ಸನ್, ಸೆಲ್ಫ್ ಎಂಪ್ಲಾಯ್ಡ್ ಅವರಿಗೆ ಲೋನ್ ಕೊಡಲ್ಲ. ಬಟ್ ನೀವು ಟ್ರೈ ಮಾಡಬಹುದು, ಬಟ್ ಆದ್ರೆ ನಿಮಗೆ ಸಿಗಲ್ಲ. ಓನ್ಲಿ ಸ್ಟೂಡೆಂಟ್ಸ್ ಗೆ ಮಾತ್ರ ಈ ಒಂದು ಅಪ್ಲಿಕೇಶನ್ ಬಿಲ್ಡ್ ಆಗಿರೋದು. ಓಕೆನಾ? ಸೊ ಸ್ಟೂಡೆಂಟ್ಸ್ ಮಾತ್ರ ಈ ಒಂದು ವಿಡಿಯೋನ ನೋಡಿ. ಅಂಡ್ ಇಲ್ಲಿ 4.6 ಸ್ಟಾರ್ ರೇಟಿಂಗ್ ಇದೆ ಈ ಒಂದು ಆಪ್ ಮೇಲೆ. 58,000 ರಿವ್ಯೂಸ್ ಇದಾವೆ. 10 ಲಕ್ಷಕ್ಕೂ ಹೆಚ್ಚು ಜನ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಕೂಡ ಮಾಡ್ಕೊಂತಾ ಇದ್ದಾರೆ. ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಈ ಒಂದು ಆಪ್ ಲಿಂಕ್ ಕೊಟ್ಟಿರ್ತೀನಿ. ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ನೀವು ಪ್ಲೇ ಸ್ಟೋರ್ ಮೇಲೆ ರೀಡಾಕ್ಟ್ ಆಗ್ತಾರೆ. ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ತಕ್ಷಣ ಮೊದಲಾಗಿ ಮೊಬೈಲ್ ನಂಬರ್ ಎಂಟರ್ ಮಾಡ್ಕೊಳಕ್ಕೆ ಕೇಳುತ್ತೆ. ಮೊಬೈಲ್ ನಂಬರ್ ಎಂಟರ್ ಮಾಡ್ಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಮೊಬೈಲ್ ನಂಬರ್ಗೆ ಇಲ್ಲಿ OTP ಬರುತ್ತೆ. OTP ಹಾಕ್ಬಿಟ್ಟು ಇಲ್ಲಿ ಕನ್ಫರ್ಮ್ ಮಾಡ್ಕೊಂಡು ಕಂಟಿನ್ಯೂ ಮಾಡ್ಕೊಳ್ಳಿ. ಸೊ ಗೈಸ್, ಅದಾದ ನಂತರ ಪರ್ಮಿಷನ್ಸ್ ನ ಅಲೋ ಮಾಡ್ಲಿಕ್ಕೆ ಕೇಳುತ್ತೆ. ಪರ್ಮಿಷನ್ಸ್ ನ ಅಲೋ ಮಾಡ್ಕೊಳ್ಳಿ. ನಂತರ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಆಧಾರ್ ID ನ ಕೊಡಬೇಕು, ನಂತರ ಪ್ಯಾನ್ ಕಾರ್ಡ್ ಮತ್ತೆ ಅಂಡ್ ಇಲ್ಲಿ ವ್ಯಾಲಿಡ್ ಕಾಲೇಜ್ ID ನ ಕೊಡಬೇಕಾಗುತ್ತೆ. ಅಂದ್ರೆ ID ಕಾರ್ಡ್ ಇರುತ್ತಲ್ವಾ, ಸೊ ಅದನ್ನ ನೀವು ಅಪ್ಲೋಡ್ ಮಾಡ್ಕೋಬೇಕು. ಓಕೆ, ಸೊ ಅದು ಪಿಕ್ ಇದ್ರೆ ಸಾಕು. ಇಲ್ಲಿ ಎರಡು ಕೂಡ ನೀವು ಇಲ್ಲಿ ಅಪ್ಲೋಡ್ ಮಾಡ್ಕೋಬೇಕಾಗಿರುತ್ತೆ. ಆಧಾರ್ ID, ಪ್ಯಾನ್ ಕಾರ್ಡ್ ಮತ್ತೆ ಇಲ್ಲಿ ID ಕಾರ್ಡ್. ಓಕೆನಾ? ಇಲ್ಲಿ 3 ಕಾಲೇಜ್ ಡಾಕ್ಯುಮೆಂಟ್ಸ್ ಅನ್ನೋದು ಬೇಕಾಗುತ್ತೆ. ಅಂದ್ರೆ ಫೀಸ್ ರಿಸಿಪ್ಟ್ ಮತ್ತೆ ಒರಿಜಿನಲ್ ಕಾಲೇಜ್ ಡಾಕ್ಯುಮೆಂಟ್ ಇದು ಮ್ಯಾಂಡೇಟರಿ ಇರುತ್ತೆ ಗೈಸ್. ಓಕೆನಾ? ಸೊ ಇದನ್ನ ನೀವು ನೋಡ್ಕೊಳ್ಳಿ. ನಂತರ ಹಾಲ್ ಟಿಕೆಟ್ ಇದರಲ್ಲಿ ಯಾವ್ದಾದ್ರು ಒಂದು ನೋಡ್ಕೊಳ್ಳಿ ಗೈಸ್. ಇಲ್ಲಿ ಲಿಸ್ಟ್ ಕೊಟ್ಟಿದ್ದಾರೆ. ಓಕೆನಾ? ಸೊ ಕಾಲೇಜ್ ಇಶ್ಯೂ ಬಸ್ ಪಾಸ್ ಏನಿರುತ್ತೆ ಅದನ್ನು ಇಲ್ಲಿ ಅಪ್ಲೋಡ್ ಮಾಡ್ಕೋಬಹುದು. ಹಾಸ್ಟೆಲ್ ಕಾರ್ಡ್ ಏನಿರುತ್ತೆ ಅದನ್ನು ಕೂಡ ನೀವು ಅಪ್ಲೋಡ್ ಮಾಡ್ಕೋಬಹುದು. ಅಂಡ್ ಮೆಸ್ ID ಇರುತ್ತಲ್ವಾ, ಸೊ ಅದನ್ನು ಕೂಡ ಅಪ್ಲೋಡ್ ಮಾಡ್ಕೋಬಹುದು. ನೋಡಿ, ಮ್ಯಾಂಡೇಟರಿ ಏನಿದೆ ಒಂದು ಮಾತ್ರ ಮ್ಯಾಂಡೇಟರಿ ಇದೆ. ಉಳಿಕಿದ ಎರಡು ಯಾವ್ದಾದ್ರು ಡಾಕ್ಯುಮೆಂಟ್ ಅನ್ನ ನೀವು ಇಲ್ಲಿ ಅಪ್ಲೋಡ್ ಮಾಡ್ಕೋಬಹುದು. ಓಕೆ, ಸೊ ಇಲ್ಲಿ ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್ಸ್ ಇರುತ್ತಲ್ಲ, ಸೊ ಕಾಲೇಜಸ್ ಅಲ್ಲಿ ಅದನ್ನು ಕೂಡ ಅಪ್ಲೋಡ್ ಮಾಡ್ಕೋಬಹುದು. ರಿಜಿಸ್ಟ್ರೇಷನ್ ಕಾರ್ಡ್ ಕೂಡ ಇದೆ ನೋಡ್ಕೊಳ್ಳಿ. ಇದರಲ್ಲಿ ಲೈಬ್ರರಿ ಕಾರ್ಡ್ ಕೂಡ ಇದೆ, ಅಡ್ಮಿಟ್ ಕಾರ್ಡ್ ಕೂಡ ಇದೆ. ಸೊ ಯಾವ್ದಾದ್ರು ಮೂರು ಡಾಕ್ಯುಮೆಂಟ್ಸ್, 3 ಕಾಲೇಜ್ ಡಾಕ್ಯುಮೆಂಟ್ಸ್ ಅಂದ್ರೆ ವ್ಯಾಲಿಡ್ ಡಾಕ್ಯುಮೆಂಟ್ಸ್ ಅನ್ನ ನೀವು ಇಲ್ಲಿ ಅಪ್ಲೋಡ್ ಮಾಡ್ಕೋಬೇಕು ಗೈಸ್. ಓಕೆ, ಸೊ ಫಸ್ಟ್ ಒನ್ ಅಂದ್ರೆ ಇದು ಮ್ಯಾಂಡೇಟರಿ ಇರುತ್ತೆ, ನೋಡ್ಕೊಳ್ಳಿ ಗೈಸ್. ಸೊ ಇದೆಲ್ಲ ಇದರಲ್ಲಿ ಯಾವ್ದಿದೆ ನೋಡ್ಕೊಳ್ಳಿ, ಅದು ಅಪ್ಲೋಡ್ ಮಾಡ್ಕೊಳ್ಳಿ. ಓಕೆ, ಸೊ ಇಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೊ ಇಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ನ ಮತ್ತೆ ಪ್ರೈವಸಿ ಪಾಲಿಸಿನ ಅಗ್ರಿ ಮಾಡ್ಕೊಂಡು ಪ್ರೊಸೀಡ್ ಮಾಡ್ಕೊಳ್ಳಿ. ಓಕೆ, ನಂತರ ಇಲ್ಲಿ ಮೊದಲದಾಗಿ ಫುಲ್ ನೇಮ್ ಕೇಳುತ್ತೆ. ಫುಲ್ ನೇಮ್ ಅನ್ನು ಎಂಟರ್ ಮಾಡ್ಕೊಳ್ಳಿ. ಪ್ಯಾನ್ ಕಾರ್ಡ್ ಅಲ್ಲಿ ಯಾವ ರೀತಿ ಆಗಿದೆನೋ ಅದೇ ಫುಲ್ ನೇಮ್ ಅನ್ನು ಹಾಕಿ. ನಂತರ ಡೇಟ್ ಆಫ್ ಬರ್ತ್ ಕೇಳುತ್ತೆ. ಪ್ಯಾನ್ ಕಾರ್ಡ್ ಅಲ್ಲಿ ಯಾವ ರೀತಿ ಆಗಿದೆನೋ ಅದೇ ಡೇಟ್ ಆಫ್ ಬರ್ತ್ ಹಾಕಿ. ನಂತರ ಇಲ್ಲಿ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಿಕೆ ಕೇಳುತ್ತೆ. ಇಂಗ್ಲಿಷ್ ಆಲ್ರೆಡಿ ಡಿಫಾಲ್ಟ್ ಆಗಿ ಸೆಲೆಕ್ಟೆಡ್ ಇರುತ್ತೆ, ಅಷ್ಟೇ ಬಿಟ್ಟು ನೀವು ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಡಿ. ಸೊ ಅದಾದ ನಂತರ ಇಲ್ಲಿ ಪಾಸ್ಕೋಡ್ ಅನ್ನ ಸೆಟ್ ಮಾಡ್ಲಿಕ್ಕೆ ಕೇಳುತ್ತೆ. ಸೊ ನಿಮ್ಮ ಒಂದು ಪಾಸ್ಕೋಡ್ ಅನ್ನ ನೀವು ಇಲ್ಲಿ ಸೆಟ್ ಮಾಡ್ಕೊಳ್ಳಿ. ಸೊ ಇದು 6 ಡಿಜಿಟ್ ಆಗಿರಬೇಕು. ಅಂಡ್ ಇದನ್ನ ಅಕೌಂಟ್ ಓಪನ್ ಮಾಡ್ಲಿಕ್ಕೆ ಇದೇ ಒಂದು ಪಾಸ್ಕೋಡ್ ಅನ್ನ ಯೂಸ್ ಮಾಡಿಕೊಂಡು ನೀವು ಇಲ್ಲಿ ಅಕೌಂಟ್ ಓಪನ್ ಮಾಡಬೇಕಾಗುತ್ತೆ. ಅಂದ್ರೆ ಇಲ್ಲಿ ನೀವು ಅಪ್ಲಿಕೇಶನ್ ಓಪನ್ ಮಾಡ್ಕೋಬಹುದು. ಓಕೆ, ಸೊ ಜಸ್ಟ್ ಲೈಕ್ ಇಲ್ಲಿ ಪಾಸ್ಕೋಡ್ ಇದು. ಸೊ ಇದನ್ನ ನೀವು 6 ಡಿಜಿಟ್ ಎಂಟರ್ ಮಾಡ್ಕೊಳ್ಳಿ. ಕನ್ಫರ್ಮ್ ಪಾಸ್ಕೋಡ್ ಅಲ್ಲಿ ಇದೇ ಪಾಸ್ಕೋಡ್ ಅನ್ನ ಮತ್ತೆ ಹಾಕ್ಬಿಟ್ಟು ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಸೊ ನಿಮ್ದು ಯಾವ್ದಾದ್ರು 6 ಡಿಜಿಟ್ ನೀವು ಸೆಟ್ ಮಾಡ್ಕೊಳ್ಳಿ. ಇನ್ನು ಈಸಿ ಅಂತಂದ್ರೆ ನಿಮ್ಗೆ ನೆನಪಿರ್ಬೇಕು ಅಂತಂದ್ರೆ ನಿಮ್ದು ಮೊಬೈಲ್ ನಂಬರ್ ಏನಿರುತ್ತಲ್ವಾ, ಸೊ ಅದರದ್ದು ಲಾಸ್ಟ್ 6 ಡಿಜಿಟ್ ಅನ್ನ ನೀವು ಇಲ್ಲಿ ಸೆಟ್ ಮಾಡ್ಕೊಳ್ಳಿ. ನಿಮ್ಗೆ ಈಸಿ ಇರುತ್ತೆ ರಿಮೆಂಬರ್ ಮಾಡ್ಲಿಕ್ಕೆ. ಓಕೆ, ಸೊ ಈ ರೀತಿಯಾಗಿ ಇದನ್ನ ಸೆಟ್ ಮಾಡ್ಕೊಂಡು ಕಂಟಿನ್ಯೂ ಮಾಡ್ಕೊಡಿ. ಸೊ ನಂತರ ಇಲ್ಲಿ ಲಾಸ್ಟ್ ಸ್ಟೆಪ್ ಅಂದ್ರೆ 3rd ಸ್ಟೆಪ್ ಬರುತ್ತೆ. ಸೊ ಇಲ್ಲಿ ನಿಮ್ಮ ಒಂದು ಕಾಲೇಜ್ ಅನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಸರ್ಚ್ ಕೂಡ ಮಾಡ್ಕೋಬಹುದು ಗೈಸ್. ನಿಮ್ದು ಯಾವ್ದು ಕಾಲೇಜ್ ಇದೆ ನೋಡಿ ಅದನ್ನ ನೀವು ಇಲ್ಲಿ ಸರ್ಚ್ ಮಾಡ್ಕೊಳ್ಳಿ. ಲೆಟ್ಸ್ ಸಪೋಸ್ ಇವಾಗ BITM ಅನ್ಕೊಡಿ. ಸೊ ಈ ರೀತಿಯಾಗಿ BITM ಅಥವಾ ಯಾವ್ದಿದೆ ನೋಡ್ಕೊಳ್ಳಿ ಗೈಸ್. ನಿಮ್ದು ಯಾವ್ದಾದ್ರು ಇರ್ಬೋದು ಗೈಸ್. ನಿಮ್ದು BIT ಇನ್ಸ್ಟಿಟ್ಯೂಟ್ ಟೆಕ್ನಾಲಜಿ ಯಾವ್ದಾದ್ರು ಆಗಿರ್ಬೋದು ಗೈಸ್. ನೀವು ಇಲ್ಲಿ ಜಸ್ಟ್ ಸರ್ಚ್ ಮಾಡ್ಕೊಳ್ಳಿ.
ಯಾವ್ದಿದೆ ನೋಡಿ ಆ ಕಾಲೇಜನ್ನು ಸರ್ಚ್ ಮಾಡಿಕೊಂಡು ಇಲ್ಲಿ ಜಸ್ಟ್ ಹಾಕೊಳ್ಳಿ. ನಂತರ ಇಲ್ಲಿ ಯುವರ್ ಕೋರ್ಸ್ ಅಂತ ಹೇಳ್ತಾರೆ, ಏನು ಕೋರ್ಸನ್ನು ನೀವು ಓದ್ತಾ ಇದ್ದೀರಾ, BTech ಮಾಡ್ತಾ ಇದ್ದೀರಾ, MTech ಮಾಡ್ತಾ ಇದ್ದೀರಾ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸೊ BCom ಇದ್ರೆ BCom, BSc ಇದ್ರೆ BSc, ಯಾವ್ದಿದೆ ನೋಡಿ ನಿಮ್ದು ಕೋರ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಮೇಲ್ ಡೊಮೇನ್ ಕೇಳ್ತಾ ಅಂದ್ರೆ ಇಲ್ಲಿ ಇಮೇಲ್ ಅಡ್ರೆಸ್ ಅನ್ನ ಎಂಟರ್ ಮಾಡ್ಕೊಳ್ಳಿ ನಿಮ್ದು. ಸೊ ನಂತರ ಇಲ್ಲಿ ಇಮೇಲ್ ಡೊಮೇನ್ ಅನ್ನ ಸೆಲೆಕ್ಟ್ ಮಾಡ್ಲಿಕ್ಕೆ ಕೇಳುತ್ತೆ, ಅಂದ್ರೆ ಇಲ್ಲಿ @gmail.com ಅಥವಾ @hotmail ಅಥವಾ ಯಾವ್ದಿದೆ ನೋಡಿ, ಔಟ್ಲುಕ್ ಅಥವಾ ಝೋಹಾನ ಅಥವಾ ಯಾಹೂನ ಅಥವಾ iCloud, yahoo.in, ನಿಮ್ಗೆ ಯಾವ್ದಿದೆ ನೋಡಿ. ಎಲ್ಲರದು ಜಿಮೇಲ್ ಇರುತ್ತೆ ಹಲವಾರು ಜನ, ಅಥವಾ ಹಾಟ್ಮೇಲ್ ಇರುತ್ತೆ. ಸೊ ನೀವು ಇಲ್ಲಿ ಜಿಮೇಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಇಮೇಲ್ ಐಡಿನ ಹಾಕಿ, ಇಮೇಲ್ ಐಡಿ ಹಾಕ್ಬಿಟ್ಟು ಇಲ್ಲಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಇಮೇಲ್ ಅಡ್ರೆಸ್ಗೆ ಇಲ್ಲಿ OTP ಬರುತ್ತೆ, OTP ಹಾಕ್ಬಿಟ್ಟು ಇಲ್ಲಿ ಕನ್ಫರ್ಮ್ ಮಾಡ್ಕೊಂಡು ಇಲ್ಲಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫಸ್ಟ್ ಇಮೇಲ್ ಐಡಿ ಹಾಕ್ಬಿಟ್ಟು ನಂತರ ಅದನ್ನ ವೆರಿಫೈ ಮಾಡ್ಕೊಳ್ಳಿ ಗೈಸ್. ಓಕೆ, ಸೊ ಇಮೇಲ್ ಐಡಿನ ವೆರಿಫೈ ಮಾಡ್ಕೊಂಡು ಕಂಟಿನ್ಯೂ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ನೀವು ಒಂದು ಮಿಸ್ಟೇಕ್ ಮಾಡ್ತೀರಾ, ಅದೇನಪ್ಪಾ ಅಂತಂದ್ರೆ ಇಲ್ಲಿ ಆಲ್ರೆಡಿ ನೀವು ನಿಮ್ದು ಇಮೇಲ್ ಡೊಮೇನ್ ಆಲ್ರೆಡಿ ಸೆಲೆಕ್ಟ್ ಮಾಡ್ಕೊಂಡಿರ್ತಾರ, @gmail.com ಅಥವಾ @hotmail. ಓಕೆ, ಸೊ ಈ ರೀತಿಯಾಗಿ ಆಲ್ರೆಡಿ ನೀವು ಸೆಲೆಕ್ಟ್ ಮಾಡ್ಕೊಂಡಿರ್ತಾರ. ಓಕೆ, ಸೊ @hotmail.com ಅನ್ಕೊಳ್ಳಿ, ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡಿರ್ತಾರ. ಅಥವಾ ನೀವು ಇಲ್ಲಿ gmail.com ಅಂತ ಆಲ್ರೆಡಿ ನೀವು ಸೆಲೆಕ್ಟ್ ಮಾಡ್ಕೊಂಡಿರ್ತೀರಾ. ಬಟ್ ಆದ್ರೂ ಕೂಡ ಮತ್ತೆ ನೀವು ಇಲ್ಲಿ ಇಮೇಲ್ ಐಡಿ ನಲ್ಲಿ @gmail.com ಅಂತ ಹಾಕೋಕ್ ಹೋಗ್ಬೇಡಿ, ಯಾಕಂದ್ರೆ ಆಲ್ರೆಡಿ ನೀವು ಡೊಮೇನ್ ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರ. ಓಕೆ, ಸೊ ಇಲ್ಲಿ @gmail.com ಅದೇ ಆಲ್ರೆಡಿ ತಗೊಂಡಿರುತ್ತೆ. ನೀವು ಅದಕ್ಕೆ ನಾವು ಮುಂದೆ ಏನಿರುತ್ತೆ ಅದನ್ನ ಮಾತ್ರ ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ಓಕೆ, ಸೊ ಅಡ್ರೆಸ್ ಅನ್ನ ಮಾತ್ರ ಇಲ್ಲಿ ಎಂಟರ್ ಮಾಡ್ಕೊಳ್ಳಿ, ಡೊಮೇನ್ ನೇಮ್ ಅನ್ನ ಎಂಟರ್ ಮಾಡ್ಕೊಳಕ್ ಹೋಗ್ಬೇಡಿ. ಓಕೆ, ಸೊ ಇಲ್ಲಾಂದ್ರೆ ಎರರ್ ಬರುತ್ತೆ, ಇನ್ವ್ಯಾಲಿಡ್ ಆಗುತ್ತೆ. ಸೊ ಅದಕ್ಕೆ ಇದನ್ನ ಅಷ್ಟೇ ಹಾಕ್ಬಿಟ್ಟು ಇಲ್ಲಿ ಆಲ್ರೆಡಿ ಡಿಫಾಲ್ಟ್ ತಗೊಂಡಿರುತ್ತೆ, ಜಸ್ಟ್ ನೀವು ಸೆಂಡ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ ಮೇಲ್ಗೆ ಇಲ್ಲಿ OTP ಬರುತ್ತೆ, OTP ಹಾಕ್ಬಿಟ್ಟು ಕನ್ಫರ್ಮ್ ಮಾಡ್ಕೊಳ್ಳಿ. ಓಕೆ, ಸೊ ಅದಾದ ನಂತರ ಗೈಸ್ ನಿಮ್ಮ ಮೊಬೈಲ್ ನಂಬರ್ಗೆ ಏನಿರುತ್ತೆ ಅದು OTP ಬರುತ್ತೆ, OTP ಹಾಕ್ಬಿಟ್ಟು ಕಂಟಿನ್ಯೂ ಮಾಡ್ಕೊಳ್ಳಿ. ಕಂಟಿನ್ಯೂ ಮಾಡಿದ ತಕ್ಷಣ ಈ ರೀತಿ ನಿಮ್ಗೆ ಆಫರ್ ಅನ್ನೋದು ಬರುತ್ತೆ. ಸೊ ಆಫರ್ ಬಂದ ತಕ್ಷಣನೇ ಇವಾಗ ನೀವು ಬ್ಯಾಂಕ್ ಡೀಟೇಲ್ಸ್ ಅನ್ನ ಎಂಟರ್ ಮಾಡ್ಕೋಬೇಕು. ಬ್ಯಾಂಕ್ ಡೀಟೇಲ್ಸ್ ಎಂಟರ್ ಮಾಡಿದ ತಕ್ಷಣ ಇಲ್ಲಿ ಏನು ಕಾಲೇಜ್ ಐಡಿನ ಮತ್ತೆ ಇಲ್ಲಿ ಅಪ್ಲೋಡ್ ಮಾಡ್ಲಿಕ್ಕೆ ಕೇಳುತ್ತಲ್ವಾ, ಸೊ ಅದನ್ನ 3 ಡಾಕ್ಯುಮೆಂಟ್ಸ್ ಅನ್ನ ನೀವು ಅಪ್ಲೋಡ್ ಮಾಡ್ಕೋಬೇಕು. ಅಂದ್ರೆ ಕಾಲೇಜ್ ಐಡಿನ ಮತ್ತೆ ನಿಮ್ದು ಮೆಸ್ ID ಇರುತ್ತಲ್ವಾ ಅದನ್ನ ಅಪ್ಲೋಡ್ ಮಾಡ್ಕೊಳ್ಳಿ, ಅಥವಾ ಇನ್ನೊಂದು ಯಾವ್ದಾದ್ರು ಇರುತ್ತಲ್ವಾ ಲಿಸ್ಟ್ ಅಲ್ಲಿ ಫಸ್ಟ್ ನೀವು ಸ್ಕ್ರೀನ್ ಶಾಟ್ ತಗೊಂಡಿದ್ದೀರಲ್ವಾ, ಸೊ ಅದರಲ್ಲಿ ನೀವು ಯಾವ್ದಾದ್ರು ಅಪ್ಲೋಡ್ ಮಾಡ್ಕೊಳ್ಳಿ. ಓಕೆ, ಅಪ್ಲೋಡ್ ಮಾಡ್ಕೊಂಡು ನೀವು ಕಂಟಿನ್ಯೂ ಮಾಡಿದ ತಕ್ಷಣ ನಿಮ್ಗೆ ಎಷ್ಟು ಲೋನ್ ಲಿಮಿಟ್ ಸಿಕ್ಕಿರುತ್ತೋ ಅದರಲ್ಲಿ ನೀವು ಲೋನ್ ತಗೊಳ್ಳಿ. ಇನ್ಸ್ಟೆಂಟ್ ಆಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಡಿಸ್ಪೋಸ್ ಮಾಡಿ ಕೂಡ ಕೊಡ್ತಾರೆ. ಓಕೆನಾ, ಸೊ ಇಲ್ಲ ಅಂದ್ರೆ ನಿಮ್ಗೆ ವ್ಯಾಲೆಟ್ ಅಲ್ಲಿ ಸಿಕ್ತು ಅಂತ ಅನ್ಕೊಡಿ, ಒಂದೊಂದು ಕೇಸಲ್ಲಿ ವ್ಯಾಲೆಟ್ ಅಲ್ಲಿ ಸಿಗುತ್ತೆ, ನೀವು ಅದನ್ನ ನೀವು ಲೈಕ್ ಪೇಮೆಂಟ್ಸ್ಗೋಸ್ಕರ ಯೂಸ್ ಮಾಡ್ಕೋಬಹುದು. ಓಕೆನಾ, ಅದನ್ನ ಬ್ಯಾಂಕ್ ಅಕೌಂಟ್ಗೂ ಕೂಡ ತಗೋಬಹುದು. ಸೊ ಈ ರೀತಿಯಾಗಿ ಲೋನ್ ನ ನೀವು ಇನ್ಸ್ಟೆಂಟ್ ಆಗಿ ತಗೋಬಹುದು ಗೈಸ್. ಸೊ ಸ್ಟೂಕ್ರೆಡ್ ಅಂತ ಹೇಳ್ಬಿಟ್ಟು ಅಪ್ಲಿಕೇಶನ್ ಹೆಸರು, ಸೊ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ಹೋಗ್ಬಿಟ್ಟು ಅಪ್ಲೈ ಮಾಡ್ಕೊಳ್ಳಿ. ಓಕೆನಾ, ಸೊ ಅಂಡ್ ನಂತರ ಗೈಸ್ ಇವಾಗ ಈ ಒಂದು ಅಪ್ಲಿಕೇಶನ್ ಅಲ್ಲಿ ಎಷ್ಟು ಇಂಟ್ರೆಸ್ಟ್ ಇಟ್ಟಿರುತ್ತೆ ಏನು ಅಂತ ತಿಳ್ಕೊಳ್ಳೋಣ. 0% ಇಂಟ್ರೆಸ್ಟ್. ಫಸ್ಟ್ ಆಫ್ ಆಲ್ ನೀವು ಇಲ್ಲಿ ಡ್ಯೂ ಮಾಡಕ್ ಹೋಗ್ಬೇಡಿ, ಡ್ಯೂ ಮಾಡಿದ್ರೆ ಮಾತ್ರ ಇಲ್ಲಿ ನಿಮ್ಗೆ ಚಾರ್ಜಸ್ ಅನ್ನೋದು ಆಗ್ತಾರೆ. ಅಂಡ್ ಇಲ್ಲಿ ಓವರ್ ಆಲ್ ಇಲ್ಲಿ APR ರೇಂಜ್ ಅನ್ನ ನೋಡಬಹುದು, 99.12% ಅನ್ನೋದಿದೆ, ಸ್ವಲ್ಪ ಜಾಸ್ತಿ ಅಂತ ಹೇಳ್ಬೋದು. ಬಟ್ ನಿಮ್ಗೆ ತಕ್ಷಣ ಲೋನ್ ಬೇಕು ಅಂತಂದ್ರೆ ಈ ಒಂದು ಅಪ್ಲಿಕೇಶನ್ ಅಲ್ಲಿ ತಗೋಬಹುದು. ಓನ್ಲಿ ಎಮರ್ಜೆನ್ಸಿ ಪರ್ಪಸ್ಗೆ ಮಾತ್ರ ತಗೊಳ್ಳಿ, ಅಥವಾ ನಿಮ್ಗೆ ಏನಾದ್ರು ಖರ್ಚಿತ್ತು ಅಂತಂದ್ರೆ ಮಾತ್ರ ತಗೊಂಡು ತಕ್ಷಣ ರಿಪೇಮೆಂಟ್ ಅನ್ನ ಮಾಡ್ಕೊಂಬಿಡಿ. ಇಲ್ಲಿ ಯಾವುದೇ ಇಂಟ್ರೆಸ್ಟ್ ಅನ್ನೋದಿರಲ್ಲ. ಓಕೆನಾ, ಸೊ ಇಲ್ಲಿ 1,000 ಲೋನ್ ತಗೊಂತೀರಾ ಅಂತಂದ್ರೆ ಇಲ್ಲಿ 90 ಡೇಸ್ಗೆ ಇಲ್ಲಿ ಟೆನ್ಯೂರ್ ಹಾಕಿದ್ದಾರೆ, 0% ಪರ್ ಆನಮ್ ಇಲ್ಲಿ ಇಂಟ್ರೆಸ್ಟ್ ರೇಟು. ಅಂಡ್ ಪ್ರೊಸೆಸಿಂಗ್ ಫೀಸ್ 210 ರೂಪಾಯಿ. ಅಂಡ್ GST ಪ್ರೊಸೆಸಿಂಗ್ ಫೀಸು 37.8 ರೂಪಾಯಿ, 37 ರೂಪಾಯಿ ಆಗುತ್ತೆ. ನಂತರ ಇಲ್ಲಿ ಟೋಟಲ್ ಎಷ್ಟು ಚಾರ್ಜ್ ಮಾಡ್ತಾ ಇದ್ದಾರೆ ಅಂತಂದ್ರೆ 247 ರೂಪಾಯಿ ಟೋಟಲ್ ಚಾರ್ಜಸ್ ಮಾಡ್ತಾರೆ ತಗೊಂತಾರೆ. APR ರೇಂಜು 99.12 ಹಾಕಿದ್ದಾರೆ. ಓಕೆನಾ, ಸೊ ಟೋಟಲ್ ನೀವೆಷ್ಟು ಎಲ್ಲ ಫೀಸ್ ಸೇರಿಸ್ಬಿಟ್ಟು ಎಷ್ಟು ರಿಪೇಮೆಂಟ್ ಮಾಡಬೇಕು ಅಂತಂದ್ರೆ 1,180 ರೂಪಾಯಿ. ಓಕೆ, 180 ರೂಪಾಯಿ ಮಾತ್ರ ರಿಪೇಮೆಂಟ್ ಮಾಡೋದಿರುತ್ತೆ. ಈ ರೀತಿಯಾಗಿ ನೀವು ಎಷ್ಟು ಲೋನ್ ತಗೊಂತೀರಾ ಅಷ್ಟಕ್ಕೆ ಮಾತ್ರ ಲೋನ್ ಇಲ್ಲಿ ಪೇಮೆಂಟ್ ಅನ್ನ ಮಾಡಬೇಕು. ಓಕೆ, ಸೊ ಈ ಒಂದು ಅಪ್ಲಿಕೇಶನ್ RBI ರಿಜಿಸ್ಟರ್ಡ್ NBFC ಆಪ್ ಆಗಿದೆ, ಕ್ರಿಯಾನ್ ಫೈನಾನ್ಷಿಯಲ್ ಸರ್ವಿಸಸ್ ಲಿಮಿಟೆಡ್ ಕಡೆಯಿಂದ ಬರ್ತಾ ಇದೆ. ಓಕೆ, ಲೋನ್ ರಿಪೇಮೆಂಟ್ ಈಸಿಲಿ ನೀವು ಮಾಡ್ಕೋಬಹುದು. ಮಿನಿಮಮ್ ಪೀರಿಯಡ್ 60 ದಿನ, ಮ್ಯಾಕ್ಸಿಮಮ್ 150 ದಿನ ಕೊಡ್ತಾ ಇದ್ದಾರೆ. ಓಕೆ, ಸೊ ನಿಮ್ಮ ಒಂದು ಕ್ರೆಡಿಟ್ ಸ್ಕೋರ್ ನ ನೀವು ಬಿಲ್ಡ್ ಮಾಡಬೇಕು ಅನ್ಕೊಂಡಿದ್ರೆ ಈ ಒಂದು ಲೋನ್ ನೀವು ತಗೋಬಹುದು ಗೈಸ್. ಸೊ ಇನ್ಸ್ಟೆಂಟ್ ಆಗಿ ಲೋನ್ ಪ್ರೊವೈಡ್ ಮಾಡುತ್ತೆ ಸ್ಟೂಕ್ರೆಡ್ ಅಪ್ಲಿಕೇಶನ್. ಓಕೆ, ಸೊ ಇಷ್ಟಿರುತ್ತೆ ಈ ಒಂದು ಆಪ್ ಅಲ್ಲಿ. ನಿಮ್ಗೆ ಪ್ರಾಸೆಸ್ ಅನ್ನ ತೋರಿಸ್ಕೊಟ್ಟಿದ್ದೀನಿ. ಅಂಡ್ ಲೋನ್ ನ ಯಾವ ರೀತಿಯಾಗಿ ತಗೋಬೇಕು ಇನ್ನೊಂದು ವಿಡಿಯೋ ಇದೆ, ಆ ಒಂದು ವಿಡಿಯೋನ ಐ ಬಟನ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅದರಲ್ಲಿ ನಾನು ವಿಡಿಯೋ ಮಾಡಿದ್ದೀನಿ. ಅಂಡ್ ಲೋನ್ ನ ತಗೊಂಡ್ಬಿಟ್ಟು ಕೂಡ ತೋರಿಸ್ಕೊಟ್ಟಿದ್ದೀನಿ, ಆ ಒಂದು ವಿಡಿಯೋನ ನೋಡಿ, ಅದರಲ್ಲಿ ಕೂಡ ನಿಮ್ಗೆ ಲೋನ್ ಸಿಗುತ್ತೆ. ಅದ್ರ ಹೆಸರು ಟ್ರೂ ಬ್ಯಾಲೆನ್ಸ್. ಹೌದು, ಟ್ರೂ ಬ್ಯಾಲೆನ್ಸ್ ನನ್ನ ಒಂದು ಫೇವರೇಟ್ ಅಪ್ಲಿಕೇಶನ್, ನಿಮ್ದು ಕೂಡ ಆಗುತ್ತೆ. ನೀವು ಇಲ್ಲಿಂದ ಲೋನ್ ತಗೊಂತೀರಾ ಅಂತಂದ್ರೆ ನೀವು ಇಲ್ಲಿ ಸ್ಟೂಡೆಂಟ್ ಆಗಿರ್ರಿ, ನಿಮ್ಗೆ ತಕ್ಷಣ ಲೋನ್ ಸಿಗುತ್ತೆ. ಹೌದು, ಇಲ್ಲಿ ಸ್ಯಾಲರಿಡ್ ಪರ್ಸನ್, ಸೆಲ್ಫ್ ಎಂಪ್ಲಾಯ್ಡ್ ಅವ್ರಿಗೆ ಸಿಗುತ್ತೆ. ಬಟ್ ಆದ್ರೆ ನೀವು ಸ್ಟೂಡೆಂಟ್ ಆಗಿದ್ರು ಕೂಡ ಟ್ರೂ ಬ್ಯಾಲೆನ್ಸ್ ಆಪ್ ಅಲ್ಲಿ ಲೋನ್ ತಗೋಬಹುದು. ಅದು ಕೂಡ 1,25,000 ಕ್ಯಾಶ್ ಲೋನ್ ಸಿಗುತ್ತೆ. ಅಂಡ್ 1 ಲಕ್ಷ ಲೆವೆಲ್ ಅಪ್ ಲೋನ್, ಟೋಟಲ್ ಇಲ್ಲಿ 2,25,000 ಲೋನ್ ಸಿಗುತ್ತೆ ಟ್ರೂ ಬ್ಯಾಲೆನ್ಸ್ ಅಲ್ಲಿ. ಅಷ್ಟು ಬೆಸ್ಟ್ ಇದೆ ಗೈಸ್ ಅಪ್ಲಿಕೇಶನ್. ಸೊ ಎಲ್ರಿಗೂ ಕೂಡ ಟ್ರೂ ಬ್ಯಾಲೆನ್ಸ್ ಅಲ್ಲಿ ಲೋನ್ ಸಿಗುತ್ತೆ. ಅದರದ್ದು ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಹೋಗಿ ನೋಡಿ ಅಪ್ಲೈ ಮಾಡ್ಕೊಳ್ಳಿ. ಓಕೆ, ವಿಡಿಯೋ ಕೂಡ ಕೊಟ್ಟಿರ್ತೀನಿ. ಓಕೆ, ಸೊ ಯಾ ಗೈಸ್ ಇದಾಗಿರುತ್ತೆ ವಿಡಿಯೋ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಿಗೋಣ ಗೈಸ್ ಮತ್ತೊಂದು ವಿಡಿಯೋನಲ್ಲಿ, ಅಲ್ಲಿವರೆಗೂ ಪೀಸ್ ಔಟ್.